ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಒಂದು ಸ್ವಲ್ಪ ದಿನ ಗ್ಯಾಪ್ ಆಯಿತು ವ್ಲಾಗ್ ಹಾಕಲಿಕ್ಕೆ. ಸೊ ಹಬ್ಬ ಅದನ್ನೆಲ್ಲ ಬಂತು, ಮತ್ತು ಹಬ್ಬ ನಮ್ಮನೇಲಿ ಇವತ್ತು ಈ ಸರಿ ಫಸ್ಟ್ ಟೈಮ್ ನಾವು ಆಚರಣೆ ಮಾಡೋದ್ರಿಂದ ಸೊ ಸ್ವಲ್ಪ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎಡಿಟಿಂಗ್ಸ್ ಎಲ್ಲ ಮಾಡಬೇಕಲ್ವ, 2 ದಿನದ ವ್ಲಾಗ್ ಮತ್ತು ತುಂಬ ಲೆಂತಿ ಆಗುತ್ತೆ ಅಂತಂದೇಳಿ ಪಾರ್ಟ್ 1 ಪಾರ್ಟ್ 2 ಥರ ಮಾಡ್ತೀನಿ. ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಸಾರಿ. ಇವಾಗ ನಾನು 5 ಗಂಟೆಗೆ ಎದ್ದಿದ್ದೆ. ನಾನು ಇವತ್ತು ಎಷ್ಟೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಗೊತ್ತಾ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಬೇಗ ಒಂದು 5 ಗಂಟೆಗೆ ಎದ್ದು ಏನೋ ರಂಗೋಲಿ ಎಲ್ಲ ಹಾಕಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡೋಣ, ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ನಂದೆಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಆಮೇಲೆ ಮಕ್ಕಳಿದ್ದು ಮತ್ತು ನಮ್ಮ ಮನೆಯವರಿಗೆಲ್ಲ ಎಣ್ಣೆ ಹಚ್ಚಲಿಕ್ಕೆ ಕರೆಕ್ಟ್ ಟೈಮ್ ಆಗುತ್ತೆ ಅಂತಂದೇಳಿ ನಾನು ಅಂದ್ಕೊಂಡೆ. ಬಟ್ ಅದೇ ಥರನೇ ನಾನು 5 ಗಂಟೆಗೆ ಎದ್ದೆ. ಬಟ್ ನಾನು ಎದ್ದೇಳೋದ್ರ ಜೊತೆಗೆ ಅಮ್ಮು ಎದ್ಬಿಟ್ಲು. ಸೊ ಅವಳು ಕೂಡ ನನಗೆ ಎದ್ದೇಳಕ್ಕೆ ಬಿಡಲಿಲ್ಲ. ಸೊ ಮತ್ತೆ ಬೆಳಗ್ಗೆನೇ ಕಿರಿಕಿರಿ ಮಾಡಿಸೋದು ಬೇಡ ಅಂತಂದೇಳಿ ಮತ್ತು ಅವಳ ಜೊತೆಗೆ ಮಲ್ಕೊಂಡೆ. ಹಂಗೆ ನಿದ್ದೆ ಹೋಗ್ಬಿಡ್ತು. ಮತ್ತು ಅದು ಆಗಿದ್ಮೇಲೆ ಮತ್ತೆ 7:30 ಎದ್ದೆ ನಾನು. ಅವಳು ಅದರಲ್ಲೂ ಮತ್ತೆ ಬಂದು ನನ್ನ ಜೊತೆ ಎದ್ದಿದ ತಕ್ಷಣ ಸ್ವಲ್ಪ ಮೂಡ್ ಫ್ರೆಶ್ನೆಸ್ ಮಾಡಿಕೊಂಡು ಆಗಿದ್ಮೇಲೆ ಅಷ್ಟೊತ್ತಿಗೆ ನಾನು ಕಸ ಎಲ್ಲ ಹೊಡೆದು ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ದೆ. ಸೊ ರಂಗೋಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಅಲ್ಲಿ ನಮ್ಮ ಏರಿಯಾದಲ್ಲಿ ನಮ್ಮ ಲೈನಲ್ಲಿ ಫುಲ್ ನಂದು ರಂಗೋಲಿನೇ ಫುಲ್ ಹೈಲೈಟಾಗಿ ಕಾಣಿಸ್ತಾ ಇತ್ತು. ಯಾರೂ ಅಷ್ಟು ಚೆನ್ನಾಗಿ ಹಾಕಿದ್ದಿಲ್ಲ. ಸೊ ರಂಗೋಲಿ ಎಲ್ಲ ಹಾಕಿ ನಾನು ಸ್ನಾನ ಮಾಡ್ಕೊಂಡು ಬಂದು ಬೇಗ ಪ್ರಸಾದಕ್ಕೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡು ನಾನು ಬೇಗ ಹೋಗಿ ಸ್ನಾನ ಮಾಡ್ಕೊಂಡ್ಬಿಟ್ಟೆ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ಟೈಮಿಗೆ ಟಿ ವಿ ಹಾಕಿ ನಾನು ಹುಡುಗರನ್ನ ಕೂರಿಸಿದ್ದೆ. ಸೊ ನಾನು ವಿಡಿಯೋ ಮಾಡಬೇಕಾದ್ರೆ ಸುಮ್ಮನೆ ಅದು ಸೌಂಡ್ ಬರುತ್ತೆ, ವಾಯ್ಸ್ ಅವ್ರು ಕೊಡ್ತೀನೋ ಇಲ್ವೋ ನಂಗೆ ಅದು ಗೊತ್ತಿರಲ್ಲ. ಸೊ ಐಡಿಯಾ ಇರಲ್ವಲ್ಲ. ಸೊ ಮತ್ತೆ ಕಾಪಿರೈಟ್ ಬಂದುಬಿಡುತ್ತೆ ಅಂತಂದೇಳಿ ನಾನು ಟಿ ವಿನ ಆಫ್ ಮಾಡಿ ಮತ್ತೆ ರೀಟೇಕ್ನ ತೊಗೊಂಡಿದ್ದು. ಸೊ ಇದನ್ನು ನಾನು ಎಡಿಟೇ ಮಾಡಿಲ್ಲ. ಇಟ್ಸ್ ಓಕೆ, ಅದೇನು ಪರವಾಗಿಲ್ಲ ಅಂತ ಅನ್ಕೋತೀನಿ. ಸೊ ನಾನಿವಾಗ ಸ್ನಾನ ಮುಗಿಸ್ಕೊಂಡು ಸೀರೆ ಉಟ್ಕೊಂಡಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಕ್ಚುಲಿ ಇದು ನನಗೆ ತುಂಬಾ ಇಷ್ಟ ಆಗಿರೋವಂಥ ಸೀರೆ. ಇದು ನಮ್ಮ ಮಮ್ಮಿ ಸೀರೆ ಆಗಿರೋದ್ರಿಂದ ಒನ್ ಟೈಮ್ ಏನೋ ಉಟ್ಕೊಂಡಿದ್ದಷ್ಟೇ, ನಮ್ಮ ಅಕ್ಕನ ಮದುವೆಗೆ ರಿಸೆಪ್ಷನಲ್ಲಿ ಉಟ್ಕೊಂಡಿದ್ದು. ಅದಾದಮೇಲೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿತ್ತು ಈ ಸೀರೆನ. ಚೆನ್ನಾಗಿ ಉಟ್ಕೊಳ್ಳೋಣ ಅಂದ್ಕೊಳ್ತಿದ್ದೆ. ಬಟ್ ಆಲ್ರೆಡಿ ಟೈಮ್ ಆಗಿತ್ತು, 9 ಗಂಟೆನೋ 9:15 ಆಗಿಬಿಟ್ಟಿತ್ತಾಗಲೇ. ಇನ್ನೂ ಅದು ತಿಂಡಿ ತಿಂದಿರಲ್ಲ ಅಂತಂದೇಳಿ. ಸೊ ಮಕ್ಕಳಿಗೆ ಏನಾದರೂ ಮಾಡಬೇಕಲ್ಲ, ಬೇಗನೆ ಅವ್ರು ಹೊಟ್ಟೆಸ್ಕೊಂಡಿರ್ತಾರೆ ಅಂತಂದೇಳಿ ನಾನು ಫಸ್ಟಿಗೆ ಅವರಿಗೆ ಖಾರ ಮತ್ತು ಕೊಬ್ಬರಿ ಎಲ್ಲ ಹಾಕಿ ಕೊಟ್ಟಿದ್ದೆ. ತಿಂದಿದ್ರು, ತುಪ್ಪ ಎಲ್ಲ ಹಾಕಿ ತಿನ್ನಿಸಿ ನಾನು ಸ್ನಾನಕ್ಕೆ ಹೋಗಿದ್ದೆ. ಮತ್ತು ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು. ಸೊ ನೋಡಿ, ನಾನು ವಿಡಿಯೋ ಮಾಡಲಿಕ್ಕೂ ನನಗೆ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ದಾರೆ ನನ್ನ ಮಕ್ಕಳು. ನನ್ನ ಸ್ಟ್ಯಾಂಡ್ ಎಲ್ಲ ಮಿಸ್ಕಾಡಿಸ್ತಾಯಿದ್ರು. ಏನೋ ಒಂಥರ ಅಮ್ಮ ಅಂದು ಸ್ಯಾರಿ ಉಟ್ಕೊಂಡಾಗ ಎಷ್ಟು ಖುಷಿ ಆಗುತ್ತಲ್ವ ಫ್ರೆಂಡ್ಸ್. ಅದು ಯಾರಿಗೆ ಆದ್ರೂ ಅಷ್ಟೇ. ಏನೋ ಒಂಥರ ನಾನು ನಮ್ಮ ಮಮ್ಮಿ ಸೀರೆ ಉಟ್ಕೊಂಡಾಗೆ ಅವರನ್ನು ನಾನೇ ಅಂತ ಅಂದ್ಕೊಂಡ್ಬಿಡ್ತೀನಿ. ಅಂದರೆ ಅವರು ಎಷ್ಟು ಏನೋ ರೆಸ್ಪೆಕ್ಟ್ಫುಲ್ ಆಗಿರ್ತಾರೆ. ಸೊ ಅದೆಲ್ಲ ನನ್ನಲ್ಲಿ ಅಳವಡಿಸ್ಕೊಂಡಿರ್ತೀನಿ ನಾನು. ಸೊ ಅದೇ ಥರನೇ ಆಗ್ತಾಯಿತ್ತು ನನಗೆ ಫೀಲ್. ನಮ್ಮ ಮಮ್ಮಿನೇ ನಾನು ಅಂತ ಅಂದ್ಕೊತಿದ್ದೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಒಂದು 3 ದಿನದಿಂದ ಎಡಿಟ್ ಮಾಡ್ತಾಯಿದ್ದೀನಿ. ವಾಯ್ಸ್ ಓವರ್ ಕೊಡೋಣ ಅಂತಂದೇಳಿ ಫಸ್ಟು ಡೇಯಿಂದನೂ ಫುಲ್ಲು ನನಗೇನೋ ಒಂಥರ ವಿಘ್ನಗಳು ಜಾಸ್ತಿ ಬರ್ತಾಯಿದೆ. ಯಾಕೋ ಗೊತ್ತಿಲ್ಲ, ಈ ವಿಡಿಯೋ ಎಷ್ಟು ಓಡುತ್ತೋ ಏನೋ ಗೊತ್ತಿಲ್ಲ. ಒಂದು 3 ದಿವಸದಿಂದನೂ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಕೊಡಬೇಕು ಅಂತ ಅಂದ್ಕೊತೀನಿ. ಯಾರಾದರೂ ನನಗೆ ಮೂಡ್ ಆಫ್ ಮಾಡಿಬಿಡ್ತಾರೆ. ಇಲ್ಲಾಂದರೆ ಏನೋ ಒಂಥರ ನನಗೆ ನೆಮ್ಮದಿ ಇದ್ದರೆ ಅಲ್ವಾ ಜೀವನದಲ್ಲಿ ಚೆನ್ನಾಗಿ ಇರೋಕ್ಕೆ, ಅಥವಾ ಏನೋ ಒಂಥರ ನಾವು ಕೆಲಸ ಮಾಡಲಿಕ್ಕೆ ಮೂಡ್ ಇರುತ್ತೆ, ಒಂಥರ ಪಾಸಿಟಿವ್ ಆಗಿರ್ತೀವಿ. ಸೊ ಅದನ್ನು ಯಾರಾದರೂ ಬಂದು ಹಾಳು ಮಾಡಿಬಿಟ್ರೆ, ಅದು ಯಾರೇ ಆಗಿರಲಿ, ಏನೋ ಒಂಥರ ಏನಕ್ಕೂ ನಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಅದೇ ಥರನೇ ಆಗ್ತಾಯಿತ್ತು ನನಗೆ. ಇಟ್ಸ್ ಓಕೆ ಅಂತಂದೇಳಿ ನಾನು ಇಷ್ಟು ಕಂಟ್ರೋಲ್ ಮಾಡ್ಕೊತಾ ಇದ್ದೆ ಗೊತ್ತಾ. ನನ್ನ ಪೇಷನ್ಸ್ ತುಂಬಾ ಡೇಂಜರ್. ನನಗೆ ಸಿಟ್ಟು ಬಂದುಬಿಟ್ರೆ. ಸೊ ನಾನು ಇವಾಗ ಸ್ವಲ್ಪ ಕಾಮಾಗಿರ್ತೀನಿ, ಕೂಲಾಗಿರ್ತೀನಿ. ಸೊ ಮುಂಚೆ ಅಂತೂ ಸಿಕ್ಕಾಪಟ್ಟೆ ಕೋಪ ಫ್ರೆಂಡ್ಸ್, ನನಗೆ ಸಿಕ್ಕಾಪಟ್ಟೆ ಕೋಪ ಇತ್ತು. ಇವತ್ತು ಒಂದು 3 ದಿವಸದಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಲ್ಲ ವಾಯ್ಸ್ ಓವರ್ ಕೊಡಬೇಕಾದ್ರೆ. ನಾನು ಮಲ್ಕೊಂಡು ಬಿಡ್ತಿದ್ದೆ. ಫಸ್ಟ್ ಡೇ ನಾನು ವಾಯ್ಸ್ ಓವರ್ ಕೊಟ್ಕೊಂತ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಆವಾಗ ಏನೋ ಒಂಥರ ಲೆಗ್ ಪೇನ್, ಈಗ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಲ್ವ. ಸೊ ಅದಕ್ಕೆ ಫಸ್ಟ್ ಡೇ ಫುಲ್ ಕಾಲು ನೋವು ಬಂದುಬಿಟ್ಟಿತ್ತು. ಅದಕ್ಕೆ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ಅವತ್ತು
ಇವತ್ತು ವಾಯ್ಸ್ ಓವರ್ ಕೊಟ್ಕೊಂತಾನೆ ಹಂಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ವಿಡಿಯೋ ಹಂಗೆ ಓಡ್ತಾ ಇತ್ತು. ಸೆಕೆಂಡ್ ಡೇ ಮತ್ತು ಇನ್ನೊಂದೇನೋ ಪ್ರಾಬ್ಲಮ್. ಇವತ್ತು ಥರ್ಡ್ ಡೇ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಸೊ ಇವತ್ತು ಫೈನಲಾಗಿ ಕಂಪ್ಲೀಟ್ ಮಾಡಿ ನಾನು ಅಪ್ಲೋಡ್ ಮಾಡಲೇಬೇಕು ಅಂತಂದೇಳಿ ಕೊಡ್ತಾಯಿದ್ದೀನಿ. ಅಮ್ಮರ ಮನೇಲಿದ್ದು ನಾನು ಕೊಡ್ತಾಯಿದ್ದೀನಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಸೊ ಅಡ್ಜಸ್ಟ್ ಮಾಡ್ಕೊತೀರಾ ಅನ್ಕೋತೀನಿ. ಸೊ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಒಂದು ಸ್ಟಿಕ್ಕರ್ ಇಟ್ಕೊಂಡಿದ್ದೆ. ಸೊ ಅದು ಯಾಕೋ ಒಂಥರ ತುಂಬ ಆಡಾಗಿ ಕಾಣಿಸ್ತಾ ಇತ್ತು. ಸೊ ಅದಕ್ಕೆ ನಾನು ಸ್ಟಿಕ್ಕರ್ ತೆಗೆದ್ಬಿಟ್ಟು ನಂದು ಡೈಲಿ ಯಾವ ಥರ ಇಟ್ಕೊತೀನೋ, ಗಂಧ ಹಚ್ಕೊಂಡಿಲ್ಲ ಅಂದರೆ ನನಗೆ ಕಳೆನೇ ಇರಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ಗಂಧನೇ ಇಟ್ಕೊಂಡು ಕುಂಕುಮ ಇಟ್ಕೊಂಡು ಬಂದೆ. ಸೊ ನಾನು ಇನ್ನು ಪೂಜೆ ಮಾಡಿಬಿಡೋಣ, ಹೂವೆಲ್ಲ ಹಾಕಿ ಮತ್ತು ಬೇವಿನ ಸೊಪ್ಪು ಅದೆಲ್ಲ ಹಾಕಿ ಮತ್ತು ಬಾಗಿಲಿಗೆಲ್ಲ ನಮ್ಮ ಮನೆಯವರು ಹಾಕಿದ್ರು. ಬಟ್ ನಂದು ಇನ್ನೂ ಪೂಜೆ ದೇವ್ರ ಮನೇಲಿ ಹಾಕಿದ್ದಿಲ್ಲಲ್ಲ ಬೇವಿನ ಸೊಪ್ಪು ಅದೆಲ್ಲ. ಸೊ ಹಾಕಿ ಹೂವೆಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ ನನ್ನ ತಮ್ಮನೂ ಬಂದ. ಅವನು ಆಯಿಲ್ ಹಚ್ಕೊಂಡು ಹಂಗೆ ಒಂದು ರೌಂಡ್ ಹೋಗಿ ಬರೋಣ ಅಂತಂದೇಳಿ ಬಂದಿದ್ದಾನೆ. ಸೊ ನಾನು ಅವ್ನು ಬಂದಿದ ತಕ್ಷಣವೇ ಫುಲ್ ಎದ್ರುಕೊಂಡ್ಬಿಟ್ಟು ಅಯ್ಯಪ್ಪ ಯಾರೋ ಬಂದರು ಅಂತಂದೇಳಿ ಅವ್ನು ಫಾ ಅಂತ ಅಂದು ಎದುರಿಸ್ಬಿಟ್ಟ. ನನ್ನ ಮಕ್ಳಿಗೆ ಹಂಗೆ ಎದುರಿಸ್ತಾನೆ ಅವನು. ನನ್ನ ಮಕ್ಳು ಇನ್ನೂ ಅವನಿಗೆ ರಿಟರ್ನ್ ಟಾಂಗ್ ಕೊಟ್ಬಿಡ್ತಾನೆ ಫಾ ಅಂತಂದೇಳಿ. ಅದು ಒಂಥರ ಚೆನ್ನಾಗಿರುತ್ತೆ. ನಾನು ನಗ್ತೀನಿ ತುಂಬ. ನಮ್ಮ ಮಯು ಒಂದೊಂದು ಸರಿ ನನಗೆ ಆ ಥರ ಮಾಡ್ತಾನೆ. ಏನೋ ಎಲ್ಲೋ ಒಂಥರ ಬಚ್ಚಿಟ್ಕೊಂಡು ಫಾ ಅಂತ ಅಂದ್ಬಿಡ್ತಾನೆ. ಅದೇನೋ ಒಂದು ಟ್ರೆಂಡ್ ಆಗಿಬಿಟ್ಟೈತಲ್ಲ ಇವಾಗ. ಮಕ್ಕಳೆಲ್ಲ ಕಲಿತಾರೆ ನೋಡ್ರಿ ಎಷ್ಟು 5G ಜನ್ರೇಷನ್ ಫಾರ್ವರ್ಡ್ ಆಗಿದೆ ಅಂತಂದೇಳಿ. ಇವಾಗ ಅವನು ತಿನ್ನು ಅಂತ ಹೇಳಿದೆ. ನಾನು ಅವನಿಗೆ ಬೇಡಕ್ಕ ನಾನು ತಿಂದೀನಿ ಅಂದ. ಸೊ ಅದಕ್ಕೆ ನಾನಿಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತಂದೇಳಿ ಮಾಡ್ತಾಯಿದ್ದೀನಿ. ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ನಾನು ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೆ. ಸೊ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ತುರಿದಿಟ್ಕೋಬೇಕು. ಅದನ್ನು ಒಗ್ಗರಣೆಗೆ ಹಾಕಿ ಸೇರಿಸ್ಕೊಂಡು ಅದು ಏನು ಚಿತ್ರಾನ್ನ ಒಗ್ಗರಣೆ ರೆಡಿ ಆಗುತ್ತೆ. ನಾವು ನಾರ್ಮಲಾಗಿ ಒಗ್ಗರಣೆ ಹೇಗೆ ಹಾಕ್ತೀವಿ, ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಇದ್ದಿಲ್ಲ. ಸೊ ಅದನ್ನು ಸ್ಕಿಪ್ ಆಗಿದೆ. ಸ್ವಲ್ಪ ಶೇಂಗಾ ಬೀಜ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ. ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಶೇಂಗಾ ಬೀಜ ಒಂಥರ ಕರುಮ್ ಅನ್ನಬೇಕು. ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಸೊ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ 2 ಈರುಳ್ಳಿ 2 ಟೊಮೆಟೊನು ಸಣ್ಣದಾಗಿ ಹೆಚ್ಕೊಂಡು ಹಾಕಿದ್ದೀನಿ. ಸೊ ಅದು ಸ್ವಲ್ಪ ಬೆಂದಿದ್ಮೇಲೆ ಅದು ಬೆಂದಾದಮೇಲೆ ಒಂದು ಅರ್ಧ ಇಲ್ಲಾಂದರೆ 1 ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ನಾನು. ಸೊ 1 ನಿಂಬೆಹಣ್ಣು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಫ್ಲೇವರ್ ಹುಳಿಯಾಗಿ ಒಂಥರ ಲೆಮನ್ ರೈಸ್ ಥರನೇ ಮಾಡೋದು. ಸೊ ಬೀಜ ಎಲ್ಲ ತೊಗೊಂಡು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿದರೆ ಸ್ವಲ್ಪ ಈರುಳ್ಳಿ ರೆಡ್ಡಿಶ್ ಕಲರ್ ಬರುತ್ತೆ. ಸ್ವಲ್ಪ ಫ್ರೈ ಚೆನ್ನಾಗುತ್ತೆ. ಅದಾದಮೇಲೆ ಏನು ಮಾವಿನಕಾಯಿನ ತುರಿದಿಟ್ಕೊಂಡಿದ್ನಲ್ಲ ಅದು ಸ್ಕಿಪ್ ಆಗಿದೆ, ವಿಡಿಯೋನೇ ಆಗಿಲ್ಲ. ಮೇ ಬಿ ಫೋನ್ ಬಂತು ಅನಿಸುತ್ತೆ ಆ ಟೈಮಲ್ಲಿ. ಸೊ ಅದನ್ನು ತುರಿದಿಟ್ಕೊಂಡಿದ್ದಂಥದ್ದು ನಾನು ಒಗ್ಗರಣೆಗೆ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಒಂದಿಷ್ಟು ಅರಿಶಿನ ಪುಡಿ, ಉಪ್ಪು ಹಾಕಿ ಸ್ವಲ್ಪ ಫ್ರೈ ಆಗಿದ್ಮೇಲೆ ಆಫ್ ಮಾಡ್ಕೊಂಡ್ರೆ ಮುಗೀತು. ಬಿಸಿ ಅನ್ನ ಜೊತೆ ಅದನ್ನು ಕಲಿಸ್ಕೊಂಡು ತಿಂತಾಯಿದ್ರೆ ಮಾವಿನಕಾಯಿ ಚಿತ್ರಾನ್ನ ಸಕ್ಕತ್ತಾಗಿತ್ತು. ನಮ್ಮ ಮನೆಯವರಂತೂ ನಾನು ಏನು ಕೇಳಲ್ಲ, ಇದಿಷ್ಟು ಮಾಡಿಕೊಡು ನನಗೆ ತುಂಬಾ ಇಷ್ಟ ಆಗುತ್ತೆ, ಎಷ್ಟು ಚೆನ್ನಾಗಿ ಮಾಡಿದ್ದೀಯಲ್ಲ, ನಾನೇನು ನಿನಗೆ ಭಾರ ಆಗೋ ಅಂಥದ್ದು ಏನೂ ಹೇಳಲ್ಲ ಅಡುಗೆ ಮಾಡಲಿಕ್ಕೆ ಅಂತ. ನಾನು ಡೈಲಿ ದೋಸೆ ಚಪಾತಿ ಎಲ್ಲ ಮಾಡಿದ್ರೂ ಅವ್ರಿಗೆ ಅದೆಲ್ಲ ಇಷ್ಟ ಆಗೋಲ್ಲ, ಈ ಥರದ್ದೇ ಇಷ್ಟ ಆಗೋದು ಅವರಿಗೆ. ಸೊ ಓಕೆ ಅಂತಂದು ಹೇಳಿದೆ. ಸೊ ಮಾಡಿದ ತಕ್ಷಣ ದೇವರಿಗೆಲ್ಲ ನೈವೇದ್ಯ ಇಟ್ಟು ಸ್ವಲ್ಪ ಮಕ್ಕಳು ಇನ್ನೂ ತಿಂದಿದ್ದಿಲ್ಲಲ್ಲೋ, ಬೆಳಗ್ಗೆ ಸ್ವಲ್ಪ ಖಾರ ಕೊಬ್ಬರಿ ಹಾಕ್ಕೊಟ್ಟಿದ್ದೆ, ಅದನ್ನು ತಿನ್ನಿಸಿದ್ದೆ. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ತಿಂಡಿ ತಿನ್ನಿಸಿ ಚೆನ್ನಾಗಿ ಹೊಟ್ಟೆ ತುಂಬ ತಿಂದರು ಅವರು. ಸೊ ಅದನ್ನು ತಿಂಡಿ ತಿನ್ಸಾದ್ಮೇಲೆ ಅವ್ರಿಗೆ ಸ್ನಾನ ಮಾಡಿಸೋಣ ಅಂತಂದೇಳಿ ಅವ್ರಿಗೆ ತಿಂಡಿ ತಿನ್ನಿಸಿ ನಾನು ತಿಂಡಿ ತಿಂದು ನಮ್ಮ ಮನೆಯವರು ತಿಂಡಿ ತಿಂದರು. ಸೊ ಅಷ್ಟೊತ್ತಿಗೆ ಅವ್ರಿಗೆ ತಿಂಡಿ ಹಾಕ್ಕೊಟ್ಟಿದ್ಮೇಲೆ ನನ್ನ ಮಕ್ಳಿಗಿಬ್ಬರಿಗೂ ಎಣ್ಣೆ ಹಚ್ತಾ ಇದ್ದೆ. ಫಸ್ಟ್ ಟೈಮ್ ಮೇ ಬಿ ಲಾಸ್ಟ್ ಇಯರು ನಾನು ಮೈಗೆ ಹಚ್ಚಿದ್ದೆ, ಬಟ್ ಬಿಸಿಲಲ್ಲಿ ನಿಂತಿದ್ದಿಲ್ಲ. ಅಮ್ಮಗೆ ಇದು ಫಸ್ಟ್ ಟೈಮ್ ಈ ಥರ ಹಚ್ತಾ ಇರೋದು. ಹೋದ ವರ್ಷ ಅವಳು ಹುಟ್ಟಿದ್ಲಲ್ಲ, ಇನ್ನೂ ಚಿಕ್ಕವಳಿದ್ಲು. ಸೊ ಅದಕ್ಕೆ ಆ ಟೈಮಲ್ಲಿ ಹಚ್ಚೋಕ್ಕಾಗಿದ್ದಿಲ್ಲ. ಅದೇ ನಾರ್ಮಲಾಗಿ ಹಿಂಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡ್ತಾರೋ ಹಂಗೆ ಮಾಡಿಸ್ತಿದ್ದೆ. ಬಟ್ ಈ ವರ್ಷ ಈ ಥರ ಎಲ್ಲ ಎಣ್ಣೆ ಹಚ್ಚಿ ನಮ್ಮ ಅಮ್ಮಗೆ ದೃಷ್ಟಿ ಆಗುತ್ತೆ, ಯಾರೋ ದೃಷ್ಟಿ ಬಿಡಬೇಡಿ. ಸೊ ನಮ್ಮ ಅಮ್ಮಗೆ ಮೈಗೆ ಎಣ್ಣೆ ಹಚ್ಚಿ ನಾನು ಹೊರಗಡೆ ನಿಲ್ಲಿಸಿದೆ. ಸೊ ನಾನಂತೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿದ್ದೇ ಗೊತ್ತಾಗಲಿಲ್ಲ, ಅಷ್ಟು ಬೇಗ ಎಣ್ಣೆ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡಿ ನಾನು ಫಸ್ಟು ಬೇಗ ದೇವ್ರಿಗೆ ನೈವೇದ್ಯ ಮಾಡಿಬಿಡೋಣ ಅಂತಂದೇಳಿ ನಾನು ಫುಲ್ ತಲೆಯಲ್ಲಿ ಪ್ರಿಪೇರ್ ಆಗಿಬಿಟ್ಟಿದ್ದೆ. ಮಾವಿನಕಾಯಿ ಚಿತ್ರಾನ್ನ ಮಾಡಲೇಬೇಕು ಇವತ್ತು ಅಂತಂದೇಳಿ. ತುಂಬಾ ವರ್ಷನೇ ಆಗಿತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದಿಲ್ಲ. ಸೊ ಅದಕ್ಕೆ ಅದೇ ಒಂದು ತಲೆಗಿದ್ದಿದ್ದು, ನಾನು ಬೇಗ ಯಾವಾಗ ಮಾಡ್ತೀನಿ, ಯಾವಾಗ ತಿಂತೀನಿ, ದೇವರಿಗೆ ನೈವೇದ್ಯ ಮಾಡ್ತೀನಿ ಅಂತ ಅದೇ ಇದ್ದಿದ್ದು.
ಸೊ ಇವಾಗ ಅಮ್ಮಗೆ ಎಣ್ಣೆ ಹಚ್ಚೋಕ್ಕಿಂತ ಮುಂಚೆ ಇದು ವಿಡಿಯೋ ಮಾಡ್ಕೊಂಡಿದ್ದು. ಹಾಗೆ ವಿಡಿಯೋದಲ್ಲಿ ಕ್ಯಾಂಡಿಡ್ ಥರ ತೆಗೆಸ್ಕೊಂಡು ಅವಳಿಗೊಂದು ಸ್ವಲ್ಪ ನಗಿಸಿ ಆಮೇಲೆ ಅವಳಿಗೆ ಸ್ವಲ್ಪ ಎಣ್ಣೆ ಹಚ್ಚೋಣ ಅಂತ ಅಂದ್ಕೊಂಡೆ. ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಮಾತಾಡ್ತಾಳೆ ಫ್ರೆಂಡ್ಸ್, ಎಷ್ಟು ಮಾತಾಡ್ತಾಳೆ ಗೊತ್ತಾ. ಅವಳಿಗೆ ಇವಾಗ ಎಲ್ಲನೂ ಗೊತ್ತಾಗುತ್ತೆ, ಯಾರಾದರೂ ಮಾತಾಡ್ಸ್ಬಿಟ್ರೆ ಸರ್ಲೆ ಹೊಡಿತಾಳೆ. ಅವ್ರ ಅಣ್ಣಂಗಂತೂ ದೊಡ್ಡನಂತ ನೋಡೋದೇ ಇಲ್ಲ, ಅವನಿಗೆ ಅಷ್ಟು ಜೋರಾಗಿ ಹೊಡ್ಬಿಡ್ತಾಳೆ. ಆಮೇಲೆ ನನ್ನ ಕಡೆ ಹೊಡ್ಸ್ಕೊಂತಾಳೆ. ಜೀವನದಲ್ಲಿ ನೆಮ್ಮದಿಯಾಗಿ ನೋಡಿ ಎಷ್ಟು ಡ್ರಾಮಾ ಮಾಡ್ತಾಳೆ ಅಂತ. ತುಂಬಾನೇ ತೃಪ್ತಿಯಾಗಿರುತ್ತೆ, ಮತ್ತು ಯಾವುದೇ ರೀತಿ ಟೆನ್ಷನ್ ಇರಲ್ಲ, ಏನೂ ಇರಲ್ಲ, ತಲೆನೋವು ಅಂತೂ ಇರೋದೇ ಇಲ್ಲ. ನಾನು ಇದಿಷ್ಟ ಬಯಸೋದು. ನನ್ನ ಹಸ್ಬೆಂಡ್ ಏನಾದ್ರು ಮನೆಗೆ ಇದ್ಬಿಟ್ರೆ ನನಗಂತೂ ಇಡೀ ಯಾರಿಗೂ ಖುಷಿ ಪಡದೇ ಇರೋಷ್ಟು ನಾನು ಅಷ್ಟು ಖುಷಿ ಪಟ್ಟಿರ್ತೀನಿ. ನನಗೆ ಅಷ್ಟು ಖುಷಿ ಆಗ್ತಾ ಇರುತ್ತೆ ನಮ್ಮ ಮನೆಯವ್ರು ಏನಾರು ಮನೇಲಿದ್ದರೆ. ಸೊ ಅವ್ರಿಗೆ ಏನೇನು ಬೇಕೋ ಅದೆಲ್ಲ ನಾನು ಅಡುಗೆ ಮಾಡಿಕೊಟ್ಬಿಡ್ತೀನಿ ಅವ್ರ ಮನೇಲಿದ್ದಾಗ ಅಷ್ಟೇ. ಅವರು ಆಫೀಸಿಗೆ ಹೋದಾಗೆಲ್ಲ ನನಗೆ ಆಗೋದೇ ಇಲ್ಲ ಟೈಮು, ಇಲ್ಲಾಂದರೆ ನಾನು ಮಾಡಿದ್ರೂ ಒಂದೊಂದು ಸರಿ ಅವ್ರು ತಿನ್ನೋದಿಲ್ಲ. ಸೊ ಅದಕ್ಕೆ ಅವ್ರ ಮನೇಲಿದ್ದರು ಅಂತಂದೇಳಿ ಚಿತ್ರಾನ್ನ ಎಲ್ಲ ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ತಿಂದು. ಸೊ ಅವ್ರಿಗಿವಾಗ ಎಣ್ಣೆ ಹಚ್ತಾ ಇದ್ದೀನಿ. ಹೋದ ವರ್ಷವೂ ಹಚ್ಚಿದ್ದೀನಿ, ಪ್ರತಿ ವರ್ಷವೂ ಆಲ್ಮೋಸ್ಟ್ ಹಚ್ಚಿದ್ದೀನಿ. ಹೋದ ವರ್ಷ ಇದೇ ಎಲೆಕ್ಷನ್ ಇತ್ತು, ಮತ್ತು ಅಮ್ಮು ಹೊಟ್ಟೆಲಿದ್ಲು ಅನಿಸುತ್ತೆ, ಆ ಟೈಮಲ್ಲಿ ಹಚ್ಚಿದ್ದೆ ಅವರಿಗೆ. ಫ್ರೆಂಡ್ಸ್, ನಮ್ಮ ಮನೆಯವ್ರಿಗೆ ನಾನು ಎಣ್ಣೆ ಹಚ್ಚೋದು ಅಂತ ಅಂದರೆ ತುಂಬಾ ಇಷ್ಟ. ಆಲ್ಮೋಸ್ಟ್ ಒಂದು 2 ಮಂತ್ಸ್ ಏನೋ ಆಯಿತು ನಾನು ಅವ್ರಿಗೆ ಎಣ್ಣೆ ಹಚ್ಚಿ, 2-3 ಮಂತ್ಸ್ ಆಯಿತು ನನ್ನ ತಲೆಗೆ ಅವ್ರಿಗೆ ಎಣ್ಣೆನೇ ಹಾಕಿದ್ದಿಲ್ಲ. ನಾನು ಮಸಾಜ್ ಮಾಡಿಬಿಟ್ರೆ ಅವ್ರಿಗೆ ತೇಲಾಡ್ತಿರ್ತಾರೆ ನಿದ್ದೆನಲ್ಲಿ. ಸೊ ಅಷ್ಟು ಇಷ್ಟಪಡ್ತಾರೆ ನಾನು ಮಸಾಜ್ ಮಾಡಿದ್ದು. ಎಲ್ಲಿ ನಿನಗೊಂದು ಕಟಿಂಗ್ ಶಾಪ್ ಹಾಕಿಬಿಟ್ರೆ, ಸಲೂನ್ ಹಾಕ್ಕೊಟ್ಬಿಟ್ರೆ ನೀನು ಚೆನ್ನಾಗಿ ಮಾಡ್ತೀಯ ನೋಡಿ ಶೋ ಅಂತ ಹೇಳ್ತಿರ್ತಾರೆ. ಒಂದೊಂದು ಸರಿ ಕಾಮಿಡಿ ಮಾಡ್ತಿರ್ತಾರೆ. ಅವ್ರಿಗೆ ಮಸಾಜ್ ಮಾಡಿ ಒಂದು ಸ್ವಲ್ಪ ಮೈಂಡ್ ಫ್ರೀ ಮಾಡಿಸೋದೇ ನನ್ನದೊಂದು ಕೆಲಸ ಅಲ್ವಾ. ಅವ್ರು ತುಂಬ ಅದು ಇದು ಟೆನ್ಷನ್ನು, ಎಷ್ಟು ಫೋನ್ ಬರ್ತಾವೆ ಗೊತ್ತಾ ಫ್ರೆಂಡ್ಸ್ ಅವರಿಗೆ, ಯಪ್ಪ ಹೇಳೋಕ್ಕೆ ಆಗೋಲ್ಲ. ನಾನು ಅವ್ರ ಫೋನ್ ಬರೋದು ನೋಡೆ ಬೆಳಗ್ಗೆ ಬರೀ ಇದ್ದಾಗಲೇ ಒಂದು 50 ಫೋನು 100 ಫೋನ್ ಬಂದಿರ್ತವೆ ಸೀರಿಯಸ್ಲಿ. ಏನಾದರೂ ಈಗ ಎಲೆಕ್ಷನ್ ಟೈಮ್ ಅಲ್ವಾ, ಇವಾಗಂತೂ ಸಿಕ್ಕಾಪಟ್ಟೆ ಬಂದುಬಿಡುತ್ತೆ ಫೋನ್. ಹಲೋ ಅಂದಂದೇ ಸಾಕಾಗಿ ಹೋಗ್ತಾರೆ. ಎಲ್ಲರಿಗೂ ಫಸ್ಟ್ ಹಲೋ ಅಂತಾರಲ್ಲ, ಅವಾಗಂತೂ ಯಪ್ಪ ಫೋನ್ ಅದು ಮ್ಯೂಸಿಕ್ ಬಂದ ತಕ್ಷಣ ನನಗೆ ತಲೆ ಗಿರ್ರ್ ಅಂದ್ಬಿಡ್ತೈತಿ. ಅದಕ್ಕೆ ಯಪ್ಪ ಫೋನ್ ಸೈಲೆಂಟರು ಮಾಡಿಡ್ರಿ ಅಂತ ಅಂದೆ. ಒಂದೊಂದು ಸರಿ ಸೈಲೆಂಟ್ ಮಾಡ್ತಾರೆ, ಅದು ಮಲ್ಕೊಂಡಿರೋಕ್ಕಾರೆ ಅಷ್ಟೇ, ಮತ್ತು ಸೈಲೆಂಟ್ ಮಾಡಲ್ಲ ಅವರು, ಎಲ್ಲ ಫೋನು ಅಟೆಂಡ್ ಮಾಡ್ತಾರೆ. ಅದೊಂದು ನನಗೆ ತುಂಬಾ ಇಷ್ಟಪಡ್ತೀನಿ. ಯಾರೂ ಅಷ್ಟು ನೆಗ್ಲೆಕ್ಟ್ ಮಾಡಲ್ಲ ಜನಗಳನ್ನು, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಇವತ್ತು ಬೆಳಗ್ಗೆ ಫುಲ್ ಬೈಸ್ಕೊಂಡ್ಬಿಟ್ರು ನನ್ನ ಹತ್ರ. ಯಾಕೆ ಅಂದರೆ ಹೊರ್ಗಡೆ ಹೋದಾಗೆ ಬೇಗ ಬರೋದೇ ಇಲ್ಲ. ನಾನು ಹೇಳಿದ್ದೀನಿ, ಏನೋ ಮೇ ಬಿ ಹೂ ತರೋಕ್ಕೆ ಹೇಳಿದ್ದೀನಿ. ನಾನು ನಿನ್ನೆ ನೈಟೇ ತೊಗೊಂಬಂದಿಡ್ರಿ, ನನಗೆ ಬೆಳಗ್ಗೆ ಬೇಗ ಎದ್ದು ನಾನು ಪೂಜೆ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಇವರು ಬರೀ ನಾನು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ತರ್ತೀನಿ ಅಂತಂದೇಳಿ ಮಲಗಿರ್ತಾರೆ. ಬೆಳಗ್ಗೆ ತೊಗೊಂಬಾ ಅಂದಂದು ಸಾಕಾಗಿ ಹೋಗಿತ್ತು. ಬೇಗ ಬಂದೇ ಇಲ್ಲ. ಹೋಗಿದ್ದಾರಾ, ಬೇಗ ಬರಬೇಕಾ, 1 ತಾಸಾಗಿದೆ ಹೋಗಿ, ಬಂದೇ ಇಲ್ಲ. ನಾನು ಅವರಿಗೋಸ್ಕರ ಹೂ ತಂದಿಲ್ಲ ಅಂತಂದೇಳಿ ವೆಯ್ಟ್ ಮಾಡ್ಕೊತ ಕುಂತಿದ್ದೆ. ಸೊ ಅದಕ್ಕೆ ಇಷ್ಟೋ ತನಕ ಬರೋದು ಅಂತ ಹಂಗೆ ಹಿಂಗೆ ಅಂತಂದೇಳಿ ಫುಲ್ ರೈಸ್ ಆಗಿಬಿಟ್ಟಿದ್ದೆ. ನಾನು ಬೈದೆ ಅಂತಂದೇಳಿ ನನ್ನನ್ನು ಮಾತಾಡ್ಸಿದ್ದಿಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ರು. ಆದರೂ ಈ ಥರ ಎಲ್ಲ ಎಣ್ಣೆ ಮಸಾಜ್ ಮಾಡಿದ್ರಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ, ಯಾರು ಬೇಗ ಕಾಂಪ್ರಮೈಸ್ ಆಗಲ್ಲ ಅಲ್ವಾ. ಗಂಡನ ಖುಷಿನೇ ನಮ್ಮ ಖುಷಿ. ಅವ್ರು ಖುಷಿಯಾಗಿದ್ದರೆ ಮಾತ್ರ ನಮಗೆ ಮನೇಲಿ ಏನೋ ಒಂಥರ ಚೆನ್ನಾಗಿ ನೆಮ್ಮದಿ ಇರೋದು. ಅವರಿಗೂ ಅಷ್ಟೇ, ನಾನು ನಕ್ಕಂತ ಇರಬೇಕು ಅವ್ರಿಗೆ. ಅವ್ರು ಏನಾರು ಮನೇಲಿದ್ದಾಗೆ, ಪ್ಲೀಸ್ ನನ್ನ ಜೊತೆ ಜಗಳ ಮಾಡಬೇಡ ಆಯಿತಾ, ನನ್ನ ಜೊತೆ ಸಿಟ್ಟು ಮಾಡ್ಕೋಬೇಡ ಆಯಿತಾ, ನಿನಗೇನು ಬೇಕು ಹೇಳಿ ಎಲ್ಲ ತಂದು ಕೊಡ್ತೀನಿ, ಹಂಗೆ ಹಿಂಗೆ ಅಂತಂದೇಳಿ ನನಗೆ ಮಸ್ಕ ಹೊಡಿತಿರ್ತಾರೆ. ಆದರೂ ಏನಾದರೂ ಒಂದು ತಪ್ಪು ಮಾಡಿ ನನ್ನ ಹತ್ರ ಬೈಸ್ಕೊತಾರೆ ಅವರು. ಆವಾಗಂತೂ ಕೈ ಮುಗಿದ್ಬಿಡ್ತಾರೆ. ಆಯ್ತು ಸಾರಿ ಇನ್ಮೇಲಿಂದ ಹಂಗೆ ಮಾಡಲ್ಲ, ಹಂಗೆ ಹಿಂಗೆ ಅಂತಂದೇಳಿ ನನಗೆ ಸಮಾಧಾನ ಮಾಡಿಬಿಡ್ತಾರೆ. ನಾನೇನು ಎಕ್ಸ್ಪೆಕ್ಟ್ ಮಾಡ್ತೀನೋ ಅದನ್ನು ನಾನು ತೊಗೊಳಕ್ಕೆ ಇಷ್ಟಪಡ್ತೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಏನಾದರೂ ರಾಂಗ್ ಆಗಿಬಿಟ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದುಬಿಡುತ್ತೆ. ನಂಗೆ ಆ ಕೋಪ ನನಗೆ ತಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಹೋಗಲ್ಲ. ಈಗ ಒಂದು 4-5 ವರ್ಷದಿಂದ ನಾನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ. ಹೆಂಗೆ ಬರುತ್ತೋ ಹಂಗೆ ಹೋಗೋಣ ಅಂತಂದೇಳಿ ನಾನು ಇದು ಮಾಡ್ತಿರ್ತೀನಿ. ಸೊ ಇನ್ನೇನು ಮಸಾಜ್ ಎಲ್ಲ ಆಯಿತು. ಮಕ್ಕಳನ್ನು ಇಬ್ಬರು 3 ಜನನೂ ಫೋಟೋ ತೆಗ್ದೆ, ಒಂದಿಷ್ಟು ಫೋಟೋ ತಗೊಳ್ಳೋಣ ಅಂತಂದೇಳಿ. ನಮ್ಮಮ್ಮ ಅಂತೂ ಸಿಕ್ಕಾಪಟ್ಟೆ ಚೆಂದ ಕಾಣ್ತಾಯಿತ್ತು, ಅದು ದೃಷ್ಟಿ ಆಗ್ತಾಯಿತ್ತು ಅವಳಿಗೆ. ನೋಡಿ ಇಲ್ಲಿ ರಂಗೋಲಿ ಕಟ್ಸ್ಬಿಟ್ಟಿದ್ದಾರೆ, ನಾನು ಎಷ್ಟು ಚೆನ್ನಾಗಿ ಹಾಕಿದ್ದೀನಿ. ಅಲ್ಲಿ ನಮ್ಮ ಏರಿಯಾದಲ್ಲಿ ಎಷ್ಟು
ಹುಡುಗರು ಇದ್ದಾರೆ ಅಂದೆ, ತುಂಬ ಜನ ಇದ್ದಾರೆ. ಸೊ ಅವರೇ ರಂಗೋಲಿ ಕಟ್ಸಿದ್ರು. ಸೊ ಫೈನಲಾಗಿ ಅಮ್ಮಗೆ ಈ ಥರ ರೆಡಿ ಮಾಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ಲ, ಒಂದು ರೀಲ್ ಹಾಕಿದ್ದೀನಿ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ. ಸೊ ಹೋಗಿ ನೀವು ಚೆಕ್ ಮಾಡಿ ನೋಡಿ, ಲೈಕ್ ಕೊಡಿ ಇಷ್ಟ ಆಗಿದ್ದರೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನೆಕ್ಸ್ಟ್ ಡೇ ನಾನು ಹೋಳಿಗೆ ಹಬ್ಬದ ದಿನ, ಚಂದ್ರ ಕಾಣೋ ದಿನ ಯಾವ ರೀತಿ ಇದೆ ಅಂತಂದೇಳಿ ನೆಕ್ಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಟಾಟಾ ಬೈ, ಲವ್ ಯು ಆಲ್.